ಖ್ಯಾತ ಗಾಯಕಿ ಎಸ್ ಜಾನಕಿ ಅಮ್ಮ ಇನ್ನಿಲ್ಲ. ಮೈಸೂರು ಅಪೋಲೋ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಖ್ಯಾತ ಗಾಯಕಿ ಎಸ್ ಜಾನಕಿ ಅಮ್ಮ ಇನ್ನಿಲ್ಲ. ಮೈಸೂರು ಅಪೋಲೋ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಎಸ್ ಜಾನಕಿ ಅಮ್ಮ. 88ನೇ ವರ್ಷದಲ್ಲಿ ಸಾವನ್ನಪ್ಪಿದ್ದಾರೆ ಖ್ಯಾತ ಗಾಯಕಿ. ಆಂಧ್ರ ಮೂಲದ ಎಸ್ ಜಾನಕಿ ಅವರು ಮೈಸೂರಿನಲ್ಲಿ ನೆಲೆಸಿದರು. ಸಂಜೆ 7:35ರ ವೇಳೆಗೆ ಸಾವನ್ನಪ್ಪಿದ್ದಾಗಿ ಮಾಹಿತಿ ಸಿಗ್ತಾ ಇದೆ. ಪವರ್ ಟಿವಿಗೆ ಎಸ್ ಜಾನಕಿ ಕುಟುಂಬದ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಎಸ್ ಜಾನಕಿ ಅಮ್ಮ ಅವರ ವಾಯ್ಸ್ ಅನ್ನ ಕೇಳ್ದವರೇ ಇಲ್ಲ. ದೇಶದಾದ್ಯಂತ ಅಮ್ಮನ ವಾಯ್ಸ್ ಅನ್ನ ಎಲ್ಲರೂ ಕೂಡ ಒಂದಲ್ಲ ಒಂದು ಚಿತ್ರರಂಗದ ಮೂಲಕವಾಗಿ ಭಾಷೆಗಳಲ್ಲಿ ಕೇಳಿರೋರೆ. ಕನ್ನಡ ಇರಬಹುದು, ಹಿಂದಿ ಇರಬಹುದು, ತೆಲುಗು ಇರಬಹುದು, ತಮಿಳು, ಎಲ್ಲ ಬಹಳ ಭಾಷೆಗಳಲ್ಲಿ ಅವರು ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲೂ ಕೂಡ ಬಹಳಷ್ಟು 48,000ಕ್ಕೂ ಹೆಚ್ಚು ಹಾಡುಗಳಿಗೆ ಎಸ್ ಜಾನಕಿ ಅಮ್ಮ ಕಂಠದಾನವನ್ನು ಮಾಡಿದ್ದಾರೆ. ಒಂದ ಎರಡೇನ್ರಿ, 48,000 ಅಂತಂದರೆ ಎಷ್ಟು ಗೀತೆಗಳನ್ನು ಹಾಡಿದ್ದಾರೆ ಇವರು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಅಮ್ಮ. ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳಿಗೆ ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. 1938ರ ಏಪ್ರಿಲ್ 23ರಂದು ಜನಿಸಿದ್ರು ಎಸ್ ಜಾನಕಿ ಅವರು. ಆಂಧ್ರದ ಗುಂಟೂರು ಜಿಲ್ಲೆಯ ಪಲ್ಲಪಾಟ್ಲ ಎಂಬಲ್ಲಿ ಇವರ ಜನನವಾಗುತ್ತೆ. ಬಹಳಷ್ಟು ಭಾಷೆಗಳಿಗೆ, 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇವರ ಗಾಯನ ಇದೆ ಅಂತಂದ್ರೆ, ಅದರಲ್ಲೂ ಕೂಡ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ ಅಂದರೆ ಇವರ ಜೀವನ ಕಂಪ್ಲೀಟ್ ಆಗಿ ಸಂಗೀತಮಯವಾಗಿತ್ತು. ಅದರಲ್ಲೂ ಕೂಡ ಇನ್ನಷ್ಟು ವಿಚಾರಗಳ ಬಗ್ಗೆ ಹೇಳೋದಾದ್ರೆ, ಎಷ್ಟು ಸರಳವಾದಂಥ ವ್ಯಕ್ತಿತ್ವ ಅಮ್ಮನವ್ರದ್ದು ಅಂತಂದರೆ, ನೀವು ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ಬಿಡಿ, ನಿಮ್ಗೇನೂ ಗೊತ್ತಿಲ್ಲ ಅಂತಂದ್ರೂ ಕೂಡ ಕಲಿಸ್ಬಿಡ್ತಾರೆ. ಅವರು ಸಂಗೀತವನ್ನು ಕಲಿಸ್ತಾರೆ. ಆಮೇಲೆ ತುಂಬ ಪ್ರೀತಿಯಿಂದ ಅವರ ವಾಯ್ಸ್ ಕೇಳಬೇಕು, ಎಷ್ಟು ಮಧುರವಾಗಿದೆ ಗೊತ್ತಾ. ಮಾತನಾಡಬೇಕಾದ್ರೂ ಮಾತಾಡೋದು ಕೂಡ ಹಾಡು ಹೇಳಿದ ಹಾಗೆ ಇರ್ತಾ ಇತ್ತು ಜಾನಕಿ ಅಮ್ಮ ಅವರು. ಆಮೇಲೆ ತುಂಬ ಸರಳವಾದಂಥ ವ್ಯಕ್ತಿತ್ವ ಅಮ್ಮಂದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಕಲೀಗ್ ಸಿಂಧೂರ. ಅದರಲ್ಲೂ ಕೂಡ ಸಿಂಧೂರ, ತುಂಬ ಬೇಸರ ಆಯಿತು ಈ ವಿಚಾರವನ್ನು ಕೇಳಿದಾಗ. ಅದರಲ್ಲೂ ಕೂಡ ನಿಮ್ಮ ಗುರುಗಳು, ಅದರಲ್ಲೂ ನೀವು ಜಾಸ್ತಿ ಜಾನಕಿ ಅಮ್ಮ ಅವರ ಹಾಡುಗಳನ್ನು ಕೇಳ್ತಾ ಇರ್ತೀರಿ, ಭಾಳ ಇಷ್ಟಪಡ್ತಾ ಇರ್ತೀರಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಕುಸುಮ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಮಾತುಗಳು ಬರೋದಕ್ಕೂ ಕಷ್ಟ ಆಗ್ತಾ ಇದೆ. ಅವರು ತುಂಬಾ ದೊಡ್ಡ ವ್ಯಕ್ತಿತ್ವ ಜಾನಕಿ ಅಮ್ಮ ಅಂತಂದ್ರೆ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಮೇರು ಪರ್ವತ ಅಂತಾರಲ್ಲ, ಆ ತರ. ಅವ್ರು ಇತ್ತೀಚೆಗೆ ಮಂಗಳೂರಿಗೆ ಹೋಗಿ ಬಂದಿದ್ರು. ಮಂಗಳೂರಿಗೆ ತಮ್ಮ ಸಂಬಂಧಿಕರ ಮನೆಗೆ ಅಂತ ಹೋಗಿ ಬಂದ ನಂತರ ಬಹಳ ಹುಷಾರ್ ತಪ್ಪಿದ್ರು ಸಹಜವಾಗೇನೆ. ಆದ್ರೆ ಈ ರೀತಿ ಆಗತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ತುಂಬಾ ಎಲ್ರನ್ನು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಅವ್ರಿಗೆ 2 ಸಲ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು ಅನ್ನೋ ಮಾಹಿತಿ ಸಿಕ್ತು. ಸೊ ಅವ್ರನ್ನ ಉಳಿಸ್ಕೊಳಕ್ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ಆಗಿಲ್ಲ. ಬಹಳ ನೋವಾಗ್ತಾ ಇದೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡೋದು ಅಂದ್ರೆ ಅದು ಹುಡುಗಾಟ ಅಲ್ಲ. ಎಂತ ವ್ಯಕ್ತಿತ್ವ ಅವ್ರದ್ದು ಅಂತಂದ್ರೆ, ಡಾಕ್ಟರೇಟ್ ಪದವಿಗಳನ್ನೇ ಬೇಡ ಅಂತ ತಿರಸ್ಕಾರ ಮಾಡಿದವ್ರು ಅವರು. ಮೈಸೂರನ್ನ ಬಹಳ ಹಚ್ಕೊಂಡಿದ್ರು. ಮೈಸೂರು ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ, ಅವ್ರ ಪ್ರಾಣ. ಯಾವಾಗ್ಲೂ ಹೇಳೋರು, ನನ್ ಕಡೆ ಉಸಿರು ಮೈಸೂರಲ್ಲೇ ಅಂತ ಹೇಳಿ. ಅದೇ ರೀತಿ ಅವರು ನಡ್ಕೊಂಡ್ಬಿಟ್ರು ಅಂತ ಅನ್ಸುತ್ತೆ. ಮತ್ತು ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ಸೋರು. ಅವ್ರೇನ್ ಶಾಲೆ ಕಲ್ತವ್ರಲ್ಲ, ವಿದ್ಯಾಭ್ಯಾಸ ಕಲ್ತವ್ರಲ್ಲ, ಏನು ಕಲ್ತಲ್ಲ. ಆದ್ರೂ ಅಂಥ ಗೀತೆಗಳು, ಅಷ್ಟು ಸ್ಪಷ್ಟ ಉಚ್ಚಾರಣೆ, ಎಲ್ಲವೂ ಕೂಡ ಆ ಕೃಷ್ಣನಿಂದಲೇ ಅಂತ ಹೇಳೋರು ಅವರು. ಆ ಕೃಷ್ಣ ಬಿಟ್ರೆ ಇನ್ಯಾರು ಇಲ್ಲ, ಆ ಕೃಷ್ಣನೇ ನನಗೆ ಎಲ್ಲಾನು ಹಾಡ್ಸಿದ್ದು ಅಂತ ಹೇಳೋರು. ಕೃಷ್ಣನನ್ನ ಬಹಳಷ್ಟು ಆರಾಧಿಸೋರವರು ಯಾವಾಗ್ಲೂನುವೆ. ಇತ್ತೀಚೆಗೆ ಅವ್ರ ಮಗ ತೀರ್ಕೊಂಡಿದ್ರು. ಅವ್ರ ಮಗ ತೀರ್ಕೊಂಡ ನಂತರ ಬಹಳ ದುಃಖದಲ್ಲಿದ್ರು ಮತ್ತು ಕೊರಗ್ತಾ ಇದ್ರು. ಅವರು ಸಿಕ್ಕಾಪಟ್ಟೆ ಕೊರಗಲಿದ್ರು ಮಗ ತೀರ್ಕೊಂಡಿದ್ ನಂತರ. ಅದಾದ್ಮೇಲೆ ಅವರ ಸಹೋದರಿ ಒಬ್ರು ತೀರ್ಕೊಳ್ತಾರೆ. ಆ ಕೊರಗಲ್ ಕೂಡ ಇದ್ರು ಅವರು. ತಮ್ಮ ಮಗ ಮತ್ತು ಸಹೋದರಿ ಇಬ್ರು ಕೂಡ ತೀರ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ನೋವಲ್ಲಿದ್ರು. ಮನ್ಸಲ್ಲೇ ಕೊರಗೋರು. ಒಂಥರ ಆ ಕೊರಗಲ್ಲೇ ಹೀಗಾಗ್ಬಿಡ್ತೋ ಏನೋ ಗೊತ್ತಿಲ್ಲ. ಆದ್ರೆ ಇದು ಇಡೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಭಾರತದ ಸಂಗೀತ ಲೋಕಕ್ಕೆ ಒಂದು ದೊಡ್ಡ ಲಾಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕುಸುಮ. ಸಿಕ್ಕಾಪಟ್ಟೆ ದೊಡ್ಡ ನಷ್ಟ ಇದು. ಯಾಕೆಂದ್ರೆ ಆಡು ಮುಟ್ಟಿದ ಸೊಪ್ಪಿಲ್ಲ, ಜಾನಕಿ ಅಮ್ಮ ಹಾಡದೇ ಇರೋ ಹಾಡುಗಳಿಲ್ಲ ಅನ್ನೋ ತರ
ಅವರು ಎಲ್ಲಾ ತರ ಒಂದು ಮಗುವಿನ ಧ್ವನಿಯನ್ನು ಕೂಡ ಅವ್ರು ಹಾಡೋರು. ಎಷ್ಟೋ ಮಕ್ಕಳ ಗೀತೆಗಳಿಗೂ ಕೂಡ ಅವ್ರ ಧ್ವನಿ ಆಗಿದ್ರು. ಎಂತೆಂತ ನಟಿಯರಿಗೆ ಅವರ ಧ್ವನಿಯನ್ನ ನೀಡಿದ್ರು ಮತ್ತು ಧ್ವನಿಯಾಗಿದ್ರು. ಆ ಗೀತೆಗಳು ಎಂದಿಗೂ ಕೂಡ ಅಜರಾಮರ. ಎಲ್ಲರನ್ನೂ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಇಷ್ಟೆಲ್ಲಾ ಹೆಸರಿದ್ರು, ಇಷ್ಟೆಲ್ಲಾ ಇದ್ರು ಅವ್ರು ಏನೂ ಇಲ್ಲದಂತೆ ಕೇವಲ ಒಂದು ಬಿಳಿ ಸೀರೆ, ಹಣೆಯಲ್ಲಿ ಒಂದು ಗಂಧ ವಿಭೂತಿಯನ್ನು ಇಟ್ಕೊಂಡು ಸದಾಕಾಲ ಇರೋರು. ಅವರನ್ನ ನೋಡೋದಕ್ಕೆ ಯಾರೇ ಹೋದ್ರು ಕೂಡ ಪ್ರೀತಿಯಿಂದ ಮಾತಾಡ್ಸೋರು, ಅಪ್ಕೊಳ್ಳೋರು. ಆದ್ರೆ ಇವತ್ತು ಅವ್ರಿಲ್ಲ ಅನ್ನೋದನ್ನ ಜೀರ್ಣಿಸ್ಕೊಳಕ್ಕೆ ಆಗ್ತಲ್ಲ. ಇತ್ತೀಚೆಗೆ ಅವ್ರ ಜೊತೆ ಸ್ವಲ್ಪ ಒಡನಾಟ ಕೂಡ ಬೆಳೆದಿತ್ತು ನನ್ಗೆ. ಆದ್ರೆ ಅವ್ರಿಲ್ಲ ಅನ್ನೋದನ್ನ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ ಕುಸುಮ. ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ನಿಮ್ಗೆ ಅವರ ಪರಿಚಯ ಇರೋದ್ರಿಂದಾಗಿ ಜಾಸ್ತಿ ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ರು? ಯಾವಾಗ್ಲೂ ಸಂಗೀತ 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 ಸಂಗೀತ, ಯಾವಾಗ್ಲೂ ಸಂಗೀತ. ಸಂಗೀತ ಬಿಟ್ಟು ಬೇರೆ ಏನನ್ನು ಕೂಡ ಅವ್ರು ಮಾತಾಡ್ತಾ ಇರ್ಲಿಲ್ಲ. ಯಾವಾಗ್ಲಾದ್ರೂ ಹೋದ್ರೆ ಈ ಹಾಡು ಹಾಡು ಕಂದ, ಆ ಹಾಡು ಹಾಡು ಕಂದ ಅಂತ ಎಷ್ಟು ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಎಷ್ಟು ಒಳ್ಳೊಳ್ಳೆ ಸಾಂಗ್ಸ್ ಗಳು ನನಗೆ ಸಿಕ್ತು. ನನಗೆ ಇಂಥ ಹಾಡುಗಳು ನನಗೆ ಸಿಕ್ಕಿದ್ದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಂತ ಮಾತಾಡೋರು. ಮತ್ತು ಯಾರಾದ್ರೂ ವೀಣೆ ನುಡ್ಸಿದ್ರೆ ಈ ಹಾಡು ನುಡಿಸ್ತೀರಾ ಅಂತ ಕೇಳೋರು. ಯಾವಾಗ್ಲೂ ಸಂಗೀತದ ಬಗ್ಗೆ ಮಾತು. ಯಾರು ಹೋದ್ರು ನೀವ್ ಎಷ್ಟ್ ಚೆನ್ನಾಗಿದ್ದೀರಾ ನೋಡಕ್ಕೆ ಅಂತ. ನನ್ಗೆ 1-2 ಸೀರೆ ಕೂಡ ಕೊಟ್ಟಿದ್ರು. ಅದನ್ನ ಈ ಸಂದರ್ಭದಲ್ಲಿ ಅಂದ್ರೆ ಎಲ್ಲವೂ ನೆನಪಾಗ್ತಾ ಇದೆ. ಹೇಳಿದ್ನಲ್ಲ, ಅವ್ರ ಮಗ ಹೋಗಿದ್ ದುಃಖ ಅವ್ರಿಗೆ ಜೀರ್ಣಿಸ್ಕೊಳಕ್ಕೆ ಆಗಿರ್ಲಿಲ್ಲ. ಅವರು ಅದರಿಂದ ಹೊರಗ್ ಬರ್ಲಿಲ್ಲ ಅಂತ ಅನ್ಸುತ್ತೆ. ಮತ್ತು ವಯಸ್ಸಾಗಿತ್ತು ಅವ್ರಿಗೆ. ಬಹುಶಃ ಅವ್ರಿಗೆ ಮಂಗಳೂರಿಗೆ ಹೋಗ್ ಬಂದ ನಂತರ ವಾತಾವರಣ ಅವ್ರಿಗೆ ಹೊಂದ್ಕೊಳಕ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಸುಮಾರು 1 ವಾರ ತನಕನೂ ಮಂಗಳೂರಲ್ಲಿ ಇದ್ರು ಅವ್ರ ಸಂಬಂಧಿಕರು ಮನೆಯಲ್ಲಿ. ಅಲ್ಲಿಂದ ಬಂದ ಮೇಲೆ ಅವ್ರಿಗೆ ಹುಷಾರ್ ತಪ್ಪಿದ್ರು. ಸ್ವಲ್ಪ ಜ್ವರ, ಚಳಿ ತರ ಇತ್ತು. ಸರಿ ಹೋಗ್ಬೋದು ಅಂತ ಅವ್ರ ಕೇರ್ ಟೇಕರ್ ಒಬ್ರು, ಅಂದ್ರೆ ಅವರು ಯಾರು ಬೇಡ ನನ್ಗೆ ಅಂತ ಇದ್ರು. ಅವ್ರ ಮಗ ಇರೋವರೆಗೂ ಯಾರು ಹೆಚ್ಚಾಗಿ ಅವ್ರನ್ನ ಭೇಟಿ ಮಾಡೋದಕ್ ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ಅಮ್ಮ ಮಾತ್ರ ಎಲ್ರು ಯಾರಾದ್ರೂ ಭೇಟಿ ಮಾಡಕ್ ಬರ್ತೀವಿ ಅಂತಂದ್ರೆ ಒಪ್ಕೊಳ್ಳೋರು. ಆದ್ರೆ ನನ್ಗೆ ಹೊರಗಿನ ಪ್ರಪಂಚ ಬೇಡ, ಮಾಧ್ಯಮ ಬೇಡ ನನ್ಗೆ, ನಾನ್ ಮಾಧ್ಯಮಗಳ ಮುಂದೆ ಬರೋದಕ್ ಇಷ್ಟ ಇಲ್ಲ. ಎಲ್ರು ನಾನು ಬಹಳ ಚೆನ್ನಾಗಿದ್ದಾಗ ನನ್ನನ್ನು ಹೇಗ್ ನೋಡಿದ್ರು ಅವ್ರು ಅದೇ ತರ ನೋಡ್ಲಿ ನನ್ನನ್ನ. ನಾನು ಇಷ್ಟು ಹೀಗಾಗಿರೋದು, ನನಗೆ ಇಷ್ಟು ವೀಕ್ ಆಗಿರೋದು, ನನ್ನನ್ನ ಯಾರು ಆ ರೀತಿ ನನ್ನ ನೋಡೋದ್ ಬೇಡ ಅಂತಾನೆ ಇದ್ರು. ಮಾಧ್ಯಮಗಳ ಮುಂದೆ ಬರೋದಕ್ಕೆ ಈಗ ಸಹಜವಾಗಿ ಒಂದು ಹೆಸರಿದೆ, ಫೇಮ್ ಇದೆ ಅಂದ ತಕ್ಷಣ ಎಷ್ಟು ಎಕ್ಸ್ಪೋಜರ್ ಪಡ್ಕೊಳ್ಳಿಕ್ ಪ್ರಯತ್ನ ಪಡ್ತಾರೆ. ಆದ್ರೆ ಜಾನಕಿ ಅಮ್ಮ ತೆರೆ ಹಿಂದೆ ಸರಿದು ಬಹಳ ವರ್ಷಗಳಾಯ್ತು ಕುಸುಮ. ಅವರು ಯಾವತ್ತೂ ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ಬೇಕು ಅಂತ ಆಸೆ ಪಟ್ಟವರಲ್ಲ, ಅಥವಾ ಇನ್ನೇನೋ ಮಾಡ್ಬೇಕು ಅಂತ ಅಂದ್ಕೊಂಡವ್ರಲ್ಲ. ಅಂದ್ರೆ ಹೇಳ್ತೀನಲ್ಲ, ತುಂಬಾ ಸರಳ ಜೀವಿ ಅವರು. ಆದ್ರೆ ಯಾರಾದ್ರೂ ಮನೆಗ್ ಹೋದಾಗ ಅವ್ರಿಗೆ ಕಾಫಿನೋ ಟೀನೋ ಒಂದ್ಸಲ ಇಷ್ಟ ಇಲ್ಲ ಅಂತಂದ್ರೆ ಮತ್ತೊಂದ್ಸಲ ಅವ್ರ ಮನೆಗ್ ಹೋದ್ರೆ ಅವ್ರಿಗೆ ಅದು ಕಾಫಿ ಟೀ ಇಷ್ಟನಾ ಏನಿಲ್ಲ ಅಂತ ಅವ್ರ ನೆನಪಲ್ಲಿ ಇಟ್ಕೊಳ್ಳೋರು. ಬಹಳಷ್ಟು ನೆನಪಿನ ಶಕ್ತಿ ಇತ್ತು ಅವ್ರಿಗೆ. ಯಾರನ್ನು ಮರಿತಾ ಇರ್ಲಿಲ್ಲ. ಒಂದ್ಸಲ ಮುಖ ನೋಡಿ ಧ್ವನಿ ಕೇಳಿದ್ರೆ ಯಾರನ್ನು ಕೂಡ ಮರಿತಾ ಇರ್ಲಿಲ್ಲ ಅವರು. ಅಂತ ಒಂದು ವ್ಯಕ್ತಿತ್ವ. ಅತ್ಯಂತ ಸರಳ ಜೀವಿ, ಅತ್ಯಂತ ಡೌನ್ ಟು ಅರ್ತ್ ಅಂತಾನೆ ಹೇಳ್ಬೇಕು. ಬರೀ ಬಾಯಿ ಮಾತಿಗೆ ಹೇಳೋದಲ್ಲ. ಥ್ಯಾಂಕ್ ಯು ಸಿಂಧೂರ.